ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ದಿಸ್ ಶಶಿ ಫ್ರಮ್ ದಾವಣಗೆರೆ. ಅಲ್ಲ, ಒಂದ್ ನಿಮಿಷ, ನಾವು ಗುಡ್ ಮಾರ್ನಿಂಗ್ ಯಾಕಪ್ಪ ಹೇಳೋದಂದ್ರೆ ವಿಡಿಯೋನ ನಾವು ಬೆಳಗ್ಗೆ ಅಪ್ಲೋಡ್ ಮಾಡ್ತೀವಿ. ಇಲ್ಲ, ಹೆಂಗ್ ಗೊತ್ತಾ, ನಾವು ಅದನ್ನ ಎಲ್ಲರೂ ಕೇಳ್ತಿರ್ತಾರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ನಾವು ವಿಡಿಯೋ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ನಮ್ಗೆ ಮುಖ್ಯ, ನೀವು ವಿಡಿಯೋನ ಯಾವಾಗ ನೋಡ್ತೀರಾ ನಮ್ಗೆ ಮುಖ್ಯ. कितने तेजस्वी लोग हैं हमारे पास, कितने शानदार विचार रखते हैं. ಇವನು ಯೂಟ್ಯೂಬರ್ ಆಗಿ ಮಕ್ಕಳ ಕಾಲು ಎಳಿತಾರೆ ಇರ್ಲಿ. ಸೊ ಡಿಫ್ರೆಂಟ್ ನೀವು ಲಾಸ್ಟ್ ಒಂದು ವಿಡಿಯೋ ನೋಡ್ತಿರಲ್ಲ, ಸೊ ಅದರ ಕಂಟಿನ್ಯೂ ವಿಡಿಯೋನೇ ಇದು. ಇವಾಗ ಹರಿಹರಕ್ಕೆ ಬಂದಿದ್ವಲ್ಲ, ಸೊ ಇವಾಗ ಇಲ್ಲಿಂದ ನಮ್ಮ ವಿನಿ, ಸೊ ನಮ್ಮ ವಿನಿ ಇನ್ನೊಂದು ಕಂಟೆಂಟ್ ಶೂಟ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದ. ಸೊ ಹಂಗೆ ಹೋಗ್ತಾ ಇದ್ವಲ್ಲ, ಸೊ ಇದೊಂದು ಕಂಟೆಂಟ್ ಮಾಡೋಣ ಯಾವ ಥರ ಇರುತ್ತೆ ಅಂತೇಳಿ. ಸೊ ನಮ್ಮ ವಿನಿ ಯಾವ ಥರ ವಿಡಿಯೋ ಮಾಡ್ತಾನೆ ಏನಂತೇಳಿ. ತುಂಬ ಚೆನ್ನಾಗಿದೆ, ಇದನ್ನು ಮಿಸ್ ಮಾಡಬೇಡಿ. ಒಬ್ಬ ಯುವಕ ಭಾರಿ ಚೆನ್ನಾಗಿ ಒಂದು ಜೀವನ ರೂಪಿಸ್ಕೊಂಡಿದ್ದಾನೆ, ಅದ್ರ ಹತ್ರ ಹೋಗ್ತಿದ್ದೀವಿ. ಸೊ ಬನ್ನಿ, ಶಶಿ ಅವ್ರ ಬಿಹೈಂಡ್ ದ ಸೀನ್ಸ್ ನನ್ನ ಚಾನಲ್ ಇರುತ್ತೆ, ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇವನ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ನೋಡಿ ಚೆನ್ನಾಗಿರುತ್ತೆ. ಬನ್ನಿ, ಕ್ವಾಟ್ಲೆ ಕೊಡ್ತಾನೆ. ಇಲ್ಲ ಹಾಗಂತೇನಿಲ್ಲ, ತುಂಬ ಒಳ್ಳೆ ಹುಡುಗ ನಾನು. ಏನೋ ಬೇಕಂತ ತುಂಬ ಒಳ್ಳೆ ಹುಡುಗ ನಾನು. ಅವಾರ್ಡ್ ಕೊಟ್ಟಾರೆ ನಮ್ಮ ದಾವಣಗೆರೆ ಮನೆಗೆ. ಸೊ ನಮ್ಮ ಉಮೇಶ್ ಅವರು ಸಹ ಬಂದಿದ್ದಾರೆ ಇವಾಗ, ನಮ್ಮ ಗುರು ಜೊತೆಗೆ ಏನೋ ಮಾತಾಡ್ತಾವ್ರೆ. ಬರ್ರಪ್ಪ ಹೋಗೋಣ, ಕಾಯ್ತದ ನಾನು. ಬರ್ರ ಓಯ್ ಒಂಟ್ಯಾ ಆ ಕಡೆ ನಿಜ ಇಲ್ಲ, ಅದೇ ಕೂತ್ಕೊಂತೀನಿ ಸುಮ್ಮನೆ ಇದು ಮಾಡೋಕತ್ತೆ. ನಮ್ಮ ಅಣ್ಣ ವೀರೇಶ್ ಅಣ್ಣ ಅಂತ ಬಿಟ್ಟು ವಕೀಲರು ಸ್ನೇಹಿತರು ದಾವಣಗೆರೆಯವರು. ಸೊ ಏನೇ ಕೇಸ್ ಇದ್ರೆ ಒಂದು ಕಮೆಂಟ್ ಹಾಕಿ ನಂಬರ್ ಕೊಡ್ತೀವಿ. ತುಂಬ ಒಳ್ಳೆ ವಿಚ್ಛೇದನ ಅಂದ್ಬಿಟ್ಟು ಎಲ್ಲ ಮಾಡ್ತಾರೆ. ಅದಕ್ಕೆ ನಿಂಗೆ ಬೇಜಾರು, ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು. ಅಪ್ಲೋಡ್ ಮಾಡಲಿಲ್ಲ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್. ಸೊ ಓಕೆ, ಬನ್ನಿ ಹೋಗೋಣ. ಬನ್ನಿ ಜನರೇ, ಬನ್ನಿ. ಸೊ ನಮ್ಮ ಉಮೇಶ್ ಅವರು ಬರ್ತಿದ್ದಾರೆ. ಗಾಡಿ ನಾನು ಗಾಡಿ ತಂದಿಲ್ಲ ಇವತ್ತು. ಸೊ ಸದ್ಯಕ್ಕೆ ಕೇಳಿದ್ನಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ನನ್ನ ಬೈಕ್ನ ಅಲ್ಲೇ ಬಿಟ್ಟು ಫಸ್ಟ್ ಟೈಮ್ ನನ್ನ ಗಾಡಿನ ಪೆಟ್ರೋಲ್ ಬಂಕ್ನಾಗ ಬಿಟ್ಟು ಬಂದಿರೋದು ನಾನು. ಮತ್ತೆ ಇಲ್ಲಿ ಮನೆಯಿಂದ ಇವ್ನು ಫೋನ್ ಮಾಡಿದ್ನ, ಅப்புறம் ಇಲ್ಲಿ ತನಕ ಅದೇ ಮೇನ್ ರೋಡಿಗೆ ಬರ್ರಿ ಅಂತೇಳಿ ಬಂದು ಫಸ್ಟ್ ಟೈಮ್ ನಾನು ಪೆಟ್ರೋಲ್ ಬಂಕ್ನಾಗ ಗಾಡಿ ಇಟ್ಟು ಬಂದಿರೋದು. ಆಮೇಲೆ 3 ದಿವಸ ಬೇರೆ ಓಲ್ಡ್ ರಜೆ ಆಗಿತ್ತಲ್ಲ, ಹಂಗಾಗಿ ಸುಮ್ಮನೆ ಹೆಂಗೆ ಗೊತ್ತಾ, 3 ಬರೋಕತ್ತಿ ಸುಮ್ಮನೆ ಗಾಡಿ ಥರ ಅವಶ್ಯಕತೆ ಇಲ್ಲ. ಏನು ಗೊತ್ತಾ, ಇದೊಂಥರ ಪೆಟ್ರೋಲ್ ಉಳಿಸೋದಂಗೆ, ಅನಾವಶ್ಯಕವಾಗಿ ಸುಮ್ಮನೆ ಗಾಡಿ ತಗೊಂಡು ಹೋಗೋಕ್ಕಿಂತ ಒಂದೇ ಹತ್ರ ಹೋಗಿರ್ತೀವಲ್ಲ. ಸೊ ಹಂಗೆ ಜೊತೆಗೆ ಬಂದುಬಿಟ್ವಿ. ಬಟ್ ಲಾಂಗ್ ಎಲ್ಲ ಹೋದಾಗ ಸಿಂಗಲ್ ಬೈಕ್ನಾಗೆ ಹೋಗಿ, ಯಾಕಂದ್ರೆ ಲಾಂಗ್ ಎಲ್ಲ ಡಬಲ್ ಅದೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲಿಂದ ದಾವಣಗೆರೆಯಿಂದ ಆ ಕಡೆ ಬಂದೆ. ಸೊ ಬತ್ಕೊಂಡು ಹೋಗೋತ್ತಾಗ ನಮ್ಮ ಕ್ವಿಕ್ ಉಮೇಶ್, ಸೊ ಇವ್ರ ಕಡೆ ಹೋಗ್ತಾ ಇದ್ದೀನಿ. ಯುನಿಕ್ ಉಮೇಶ್ ಅವ್ರ ಕಡೆ ಹೋಗ್ತಾ ಇದ್ದೀನಿ. ಬಡವರು ಮಾಡ್ಕೊಡ್ತಾರೆ. NS ಫಸ್ಟ್ ಟೈಮ್ ಕೂತಂದಿರೋದು. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದರೆ NS ಗಾಡಿನ ಇಲ್ಲಿದಂಗೆ ಇನ್ನೂ ಡ್ರೈವ್ ಮಾಡಿಲ್ಲ. ನಮ್ಮ ಹುಡ್ರು ಕಾಯಕತ್ತಾರಲ್ಲಿ ಇದ್ಕೊಂಡು ಹೆವಿ ಕಾಟ ಕೊಡ್ತಾನೆ. ನೆಕ್ಸ್ಟ್ ನನ್ನ ಗಾಡಿ ಕೂತ್ಕೊಂಡು ತೋರಿಸಿನ RM5 ಪವರ್ ಏನು ಅಂತೇಳಿ. ಯಾಕೆ ಬಾ ಹೋಗೋಣ ಜೊತೆಗೆ. ನೀನು ಹೊಂಟ್ರೆ ನಾನು ಹೋಗ್ತೀನಿ. ಸೊ ಏನೋ ಸಾಕಾದ ಫಂಕ್ಷನ್ ಮಾಡಿದ್ರಿ ಉದಾಹರಣೆ. ಇವತ್ತು ಹರಿಹರದ ಗಲ್ಲಿಯಲ್ಲಿ ಹೋಗ್ತಾ ಇದ್ದೀವಿ. ಪ್ರತಿ ಸಾರಿ ಬಂದಾಗ ಮೇನ್ ರೋಡ್ನೆ ಬಂದು ಹಂಗೆ ಹೋಗ್ಬಿಡ್ತಿದ್ವಿ. ಬಟ್ ಫಸ್ಟ್ ಟೈಮು ಅಲ್ಲಿ ಮುಂದೆ ಹೋಗಕ್ಕೆ ಜಾಗ ಇಲ್ಲ, ಅಡ್ಡ ಹಾಕೊಂಡವ್ರೆ. ರೋಡ್ ಬ್ಲಾಕ್. ಜಾಲಿ ಎಲ್ಲ ಜಾಲಿ. ರೋಡ್ ಇಲ್ಲಣ್ಣ, ರೋಡ್ ಐತ್ರ ಯಾಕೆ ಒಂಥರ ಕೂತಂದಿತ್ತಲ್ರಿ. ಅಲ್ಲ, ನನಗಿದು ಒಂಥರ ಹೈಟ್ ಆಗ್ತೈತೆ, ಅದಕ್ಕೆ ನಾನು ಒಳಗಾಡ್ಸ್ತೀನಿ ಅನ್ಸುತ್ತೆ ನನಗೆ ಒಂದ್ಸರಿ. ಏನು ಗೊತ್ತಾ, ನಮಗೆ ಬೈಕ್ ಹೊಡೆದು ರೂಢಿ ಅಲ್ಲ. ಹಿಂದ್ಗಡೆ ಕುತ್ಕೊಂಡೇ ಇಲ್ಲ, ನನಗೆ ಕುತ್ಕೊಂಡೇ ರೂಢಿ ಇಲ್ಲ. ಆಮೇಲೆ ಇನ್ನೊಂದಪ್ಪ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ, ಹೆಲ್ಮೆಟ್ ಹಾಕಿಲ್ಲ. ನಮ್ಮ ಉಮೇಶ್ ಅಂತೇಳಿ ಅವ್ರ ಮನೆ ಇಲ್ಲೇ ಇರೋದು, ಜಸ್ಟ್ ಒಳಗಡೆ ಬಂದಿದ್ದಾರೆ, ಹಂಗೆ ಅಷ್ಟೇ ಹೆಲ್ಮೆಟ್ ಹಾಕಿಲ್ಲ. ಹೊರಗಡೆ ಹೈವೇದಾಗ ಹೋದ್ರೆ ಎಲ್ಲರೂ ಹೆಲ್ಮೆಟ್ ಹಾಕ್ತಾರೆ. ಹಾಂ, ಹೆಲ್ಮೆಟ್ ಎಲ್ಲ ಹಾಕ್ತಾರೆ. ಯೂಟ್ಯೂಬರ್ಸ್ ಹೆಂಗೆ ಗೊತ್ತಾ, ಇನ್ನೊಂದೊಬ್ಬರು ಅಂತಾರೆ ಯೂಟ್ಯೂಬರ್ಸ್ ಹಂಗೆ ಹಿಂಗೆ. ನಾವು ಕ್ಯಾಮ್ರಾ ಇದ್ದಾಗ ಅಷ್ಟೇ ನೆಟ್ಟಾಗಿರೋದಲ್ಲ, ಕ್ಯಾಮ್ರಾ ಇಲ್ಲಾಂದ್ರೆ ನೆಟ್ಟಾಗಿರ್ತೀವಿ. ಬಟ್ ಇಲ್ಲೇ ಒಳಗಡೆ ಇರ್ತೀವಲ್ಲ ಅಂದರೆ ಮನೆ ಅಕ್ಕಪಕ್ಕಪ್ಪ. ಈಗ ನಿಮ್ಮ ಮನೆಗೆ ಅಕಸ್ಮಾತ್ ಏನಾದರೂ ಒಂದು ಹಾಲು ತರಬೇಕು, ಏನಾದರೂ ಒಂದು ತೊಗೊಂಬರ್ಬೇಕು, ಟೀ ಪುಡಿ ತೊಗೊಂಬರ್ಬೇಕು ಅಂದರೆ ಹೆಲ್ಮೆಟ್ ಹಾಕೊಂಡು ಹೋಗ್ತೀವ ಇಲ್ಲ. ಸೊ ಆ ಥರ ಅವ್ರ ಮನೆ ಇರೋದಿಲ್ಲ. ಸೊ ಹಂಗೆ ಜಸ್ಟ್ ಬಂದ್ರಲ್ಲ ಮಾತಾಡ್ಸೋಕ್ಕೆ ಅಂತೇಳಿ ಹಂಗೆ ಹೆಲ್ಮೆಟ್ ಹಾಕಿಲ್ಲ. ಹೊರಗಡೆ ಎಲ್ಲರೂ ಲಾಂಗ್ ಹೊಂಟ್ವಿ ಅಂದರೆ ಒಂದು ಸರ್ಕಲ್ ಅಂತ ಇರುತ್ತೆ. ಸೊ ನಿಮ್ಮ ಮನೆ, ಈಗ ನಮ್ಮ ದಾವಣಗೆರೆಗಾದರೆ ನಮ್ಮ ಮನೆ ಹತ್ರ ಫಸ್ಟ್ ಬಸ್ ಸ್ಟಾಪ್ ತನಕ ನಾನು ಹೆಲ್ಮೆಟ್ ಹಾಕೋಲ್ಲ. ಫಸ್ಟ್ ಬಸ್ ಸ್ಟಾಪಿಂದ ಒಳಗಡೆ ಇದ್ದಾಗ ಹೆಲ್ಮೆಟ್ ಹಾಕೋಲ್ಲ. ಅದೇ ಫಸ್ಟ್ ಬಸ್ ಸ್ಟಾಪ್ ಬಿಟ್ಟು ಏನಾರೋದು ಹೊರಗಡೆ ಬರ್ತೀನಿ ಅಂದರೆ ವಿತೌಟ್ ಹೆಲ್ಮೆಟ್ ಯಾವ ಕಾರಣಕ್ಕೂ ಬರೋಲ್ಲ ನಾನು. ಬೇಕಾದ್ರೆ ರಿಟರ್ನ್ ಮನೆಗೆ ಹೋಗಿ ಹೆಲ್ಮೆಟ್ ತೊಗೊಂಡ್ಬರ್ತೀನಿ. ಸೊ ಆ ಥರ ಇರುತ್ತೆ. ಸೊ ಬನ್ನಿ, ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ನಮ್ಮ ವಿನಯ್ ಸಹ ಒಂದು ಹೆಣ್ಣು ಕೊಟ್ಟಿದ್ದಾರೆ ನಿಮಗೆ. ಏನೋ ಭಾಳ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದಿದ್ರು ಅಂತೇಳಿ. ಸೊ ಹರಿಹರದಲ್ಲಿ ಬಂದೀವಿ. ಸೊ ತೋರಿಸ್ತೀನಿ ನಿಮಗೆ, ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ. ಏನೋ ಸ್ಕೆಚ್ ಆಗ್ತವ್ರೆ, ಏನೋ ಮಾತಾಡ್ತವ್ರೆ. ಸೊ ಡಿಫ್ರೆಂಟಾಗಿ ಫನ್ನಾಗಿ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಕಂಟೆಂಟ್ ಅಂದರೆ ಹುಡುಗಕ್ಕೆ ಹೋಗ್ಬೇಡಿ, ಕಂಟೆಂಟ್ ಇರುತ್ತೆ, ಫನ್ ಕಂಟೆಂಟ್ ಇರುತ್ತೆ ಅಷ್ಟೇ ಇದರಲ್ಲಿ. ಇಲ್ಲಿ ನಮ್ಮ ಫ್ರೆಂಡ್ದು ಅಂಗಡಿ ಐತಿ, ಇಲ್ಲಿ ಮೆಡಿಕಲ್ ಶಾಪ್ ಹೋಯ್ತು ಐತಾ ಖಾಲಿ ಅದು, ಖಾಲಿ ಎಲ್ಲ ಜಾಲಿ ಎಲ್ಲ ಖಾಲಿ ಆಗೈತಿ. ನೋಡ್ರಿ ಹೋಗೋಣ. ಎಲ್ಲ ಐತಿ ಅಂತ ಕರ್ಕೊಂಬಂದಿರೋ ಕೊಡ್ಸೋ ತನಕ ಬಿಡಲ್ಲ ಇವತ್ತು. ಅಲ್ಲಿರ್ಬೇಕಾನ, ಅಲ್ಲಿ ಏನು ಫಂಕ್ಷನ್ ಇದು ಕ್ರಿಕೆಟ್ ಅಂತೀವಿ ನಾವು. ವಿಡಿಯೋ ಮಾಡ್ಕೊಂತ ಗಾಂಧಿ ಮೈದಾನ, ಹರಿಹರ ಗಾಂಧಿ ಮೈದಾನಕ್ಕೆ ಬಂದೀವಿ. ಇಲ್ಲಿ ಇವತ್ತು ಭಾನುವಾರ ಅಲ್ಲ, ಕ್ರಿಕೆಟ್ ಆಟಾಡ್ತಾ ಇದ್ದಾರೆ.
ಸೊ ಹುಡುಗರೆಲ್ಲ ಬಂದೀವಿ ಇಲ್ಲಿ ಒಂದು ಕಾಲು ಗಂಟೆ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಸೊ ಇನ್ನೊಂದು ಶೂಟಿಗೆ ಹೋಗೋಣ ಅಂತ. ಗೊತ್ತಲ್ಲ ನನ್ನ ಪ್ಲಾನ್ ನೆಕ್ಸ್ಟ್ ಇಯರ್ ಏನೇನೈತೆ ಅಂತೇಳಿ. ಇನ್ನು ಊಟ ಐತಿ ಅಂತ ಕರ್ಕೊಂಬಂದ ಇಲ್ಲಿ ಫಿಲ್ ಒಳಗಡೆಗೆ. ಇಲ್ಲಿ ಬಂದರೆ ಊಟ ಖಾಲಿ ಎಲ್ಲ ಖಾಲಿ. ಇಲ್ಲ ಏನು ಗೊತ್ತಾ, ಅವ್ನು ಕರೆದಿದ್ದೇನು ತಪ್ಪು ಅಂತಲ್ಲ, ನಾನೇ ಅಂದೆ ಬಾ ಹೋಗೋಣ ಅಂತೇಳಿ. ಊಟ ಎಲ್ಲಿ ಸಿಕ್ಕರುವೆ ಮಾಡಿಬಿಡ್ಬೇಕು, ಬಿಡೋಕೆ ಹೋಗ್ಬಾರ್ದು. ಅದು ಬಿರಿಯಾನಿ ಅಂದ್ರಲ್ಲ ಅವ್ರು, ಸೊ ಅವ್ರಿಬ್ಲರು ಎಗ್ ರೈಸ್ ಅಂತ ತಿಂತಾರೆ. ಇಲ್ಲಪ್ಪ ನೀನು ನಮ್ಮ ಇನ್ನೇನು ಎಗ್ ರೈಸ್ ತಿನ್ನಲ್ಲ, ಸೊ ನಾನು ತಿನ್ನಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಡಯಟ್ನಾಗ ತಿನ್ನಲ್ಲ. ಬಟ್ ಟೇಸ್ಟ್ ಮಾಡ್ತೀನಿ ಅಷ್ಟೇ, ಒಂದು ಸ್ವಲ್ಪ ತಗೊಂಡು ಟೇಸ್ಟ್ ಮಾಡ್ತೀನಿ. ನಾನು ತಿಂತೀನಿ ಬಟ್ ಫುಲ್ ತಿನ್ನಂಗಿಲ್ಲ, ಡಯಟ್ನಾಗ ತಿನ್ನಲ್ಲ. ಹಂಗೆ ತಿಂದರೆ ತಿನ್ಬೇಕಂತೆ, ತಿನ್ನಲಿಲ್ಲ ತಿನ್ನಬಾರ್ದಂತೆ. ಟೇಸ್ಟ್ ಮಾಡ್ಬೋದು. ತಿಂದಿಲ್ದಂಗಿದ್ದು ತಿಂದಿನಿ ಅಂತ ಹೇಳಬಾರ್ದಂತೆ. ನೋಡ್ರಿ ಎಂಥವ್ರು ಇದ್ದಾರೆ. ಹೇಳಿದ್ನಲ್ಲ ಡಯಟ್ನಾಗ ಇರೋದಕ್ಕೆ ಭಾಳ ತಿನ್ನಂಗಿಲ್ಲ, ಬಟ್ ಟೇಸ್ಟ್ ಮಾಡ್ತೀನಿ ಅಷ್ಟೇ ಯಾವ ಥರ ಇದೆ ಅಂತೇಳಿ ರಿಪ್ಲೈ ಮಾಡಿರ್ತೀನಿ. ಅಲ್ಲೇ ಬಿಟ್ಟು ನಾನು ನೆನಪು ಇಲ್ಲ ನನಗೆ. ಅಪ್ಪ ಹೆಲ್ಮೆಟೇ ಬಿಟ್ಟು ಹೋಗೋ ಮಗ ಅಲ್ಲ ನಾನು, ಹೆಲ್ಮೆಟ್ ಬಿಟ್ಟು ಬಂದ್ಬಿಟ್ಟೇನೆ. 2,000 ರೂಪಾಯಿ ಹೆಲ್ಮೆಟ್, ಅದು ಮತ್ತೆ ಇಲ್ಲಿ ಬ್ರ್ಯಾಂಡ್ ಐತಿ ಡಿವಿ ಶಶಿ ಅಂತೇಳಿ, ಹೆವಿ ಹೋಗತ್ತೆ. ಸತ್ಯ ಹೇಳ್ರಿ. ಅವ್ನು ಹೇಳ್ದಾನೆ, ವಿನಯ್ ಇಲ್ಲದಾನೆ. ಗುರು ವಿನಯ್ ಇಲ್ಲಿ ಹರಿಯಾಣದಾಗ ಬಂದಿದ್ವಲ್ಲ, ಸೊ ಹರಿಯಾಣದಾಗ ಆಗಲೇ ಬಂದಾಗ ನಿಮಗೆ ಹೇಳಿದೆ ಇಲ್ಲಿ ಊಟ ಏನಿಲ್ಲ ಅಂತೇಳಿ. ಬಟ್ ನಮ್ಮ ವಿನಿ ಅವ್ರ ಫ್ರೆಂಡ್, ಸೊ ಅವ್ರದ್ದು ಕ್ರಿಕೆಟ್ ನಡೀತಾ ಇತ್ತಲ್ಲ, ಸೊ ಇಲ್ಲಿ ಊಟಕ್ಕೆ ಇತ್ತು, ಹಂಗೆ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅನ್ನ ಪ್ರಸಾದ, ಸೊ ಅನ್ನ ಎಲ್ಲಿ ಸಿಗ್ತೈತೆ ಸಿಕ್ಕಿದಾಗ ಊಟ ಮಾಡ್ಕೊಂಬಿಡ್ಬೇಕು. ಸೊ ಹಿಂದೆ ಮುಂದೆ ಮಾಡ್ಬಾರ್ದು, ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಪ್ರೆಸೆಂಟ್ ಇವಾಗ ನಾ ಬರ್ತೀನಿ, ಊಟ ಮುಗಿಸ್ಕೊಂಡು ಹೋಗ್ತಾ ಇರೋದೆ. ಪ್ಯಾಂಟು ನೋಡ್ರಿ, ಇದೇ ಹೊಸ ಪ್ಯಾಂಟ್ನ ಕಟ್ ಮಾಡೈತೆ ನೋಡ್ರಿ. ಇಲ್ಲಿ ಇದನ್ನು ತೋರಿಸ್ತೀವಿ, ಅದ್ರಾಗೇನು ಸಿಕ್ಕಂಬಿಡ್ತು. ಅಯ್ಯ ಇನ್ನು ನೋಡ್ರಿ ಇವ್ರು ಮಾಡೋ ಸರ್ಕಸ್. ಇವರು ಗಾಡಿ ಗಿಡಿ ಟಚ್ಗೆ ಚಾದಿತ್ತಲ್ಲ, ತಡೆಯ ನಾನು ಹಿಡಿತೀನಿ. ನಾ ಇದ್ಕೊಂಬಿಡ್ತೀನಿ ನೋಡಿ ಕಾಲು ನೋಡಿ, ಒಂದು ಸಣ್ಣ ತೋರಿಸಿದ್ ನಾವು. ಇದೇ ಮಾಡೋದೇನೋ ನೋಡ್ರಿ, ಬ್ಲ್ಯಾಕ್ ಆಗೈತೆ ಅಲ್ಲಿ. ಅಯ್ಯೋ ಮಕ್ಳು ಇಲ್ಲೇ ತೋರಿಸ್ತಿರ್ಲಿ, ನಾನು ಇಳಿಸೋ ಸರಿಯಪ್ಪ, ನಾ ಕಾಯ್ಡಕ್ಕಂತಾನೆ. ಹೊಡ್ಕೋ, ಹೆಂಗಾರ ಹೊಡ್ಕೋ ಹೋಗು, ಹೆಂಗಾರ ಹೊಡ್ಕೋಯ್ಬಿಟ್ಟು ನೀನು. ಅಯ್ಯೋ ಮಕ್ಕಳೇ ಹೆಲ್ಮೆಟ್ ಹಾಕಿ ನೀನು ತರಿಯೋ. ನಿಮ್ಮ ಅಜ್ಜೆ ಹೆಲ್ಮೆಟ್ ಹಾಕ್ಯಂದ ನಿಮ್ಮ ಮಕ್ಳು ಎಲ್ಲೆಲ್ಲ ಹೊಡಿತಾರಲ್ಲಪ್ಪ ಇವರು. ಸಂಧಿ ಮೂಲೆಗಾಸ್ ಕರ್ಕೊಂಬಂದು ಹೋಗೋ ನಜೆ.